hello everyone, ನಾನು ನಿಮ್ಮ ಲಿತಿಕ್ಷಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ನನ್ನ ಸಿಸ್ಟರ್ ಎಲ್ಲರೂ ಸಹ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ಜಸ್ಟ್ ಬಿಕಾಸ್ ನನ್ನ ಸಿಸ್ಟರ್ದು ಅನಾಮಲಿ ಸ್ಕ್ಯಾನಿಂಗ್ ಇದೆ. ಸೊ ಅನಾಮಲಿ ಸ್ಕ್ಯಾನಿಂಗ್ ಹೇಗಿತ್ತು ಆ್ಯಂಡ್ ಅನಾಮಲಿ ಸ್ಕ್ಯಾನಿಂಗಲ್ಲಿ ಏನಂತ ಹೇಳಿದ್ರು ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಲೈಕ್ ನನ್ನ ಸಿಸ್ಟರ್ಗೆ ಇವಾಗ ಇಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಇತ್ತು, ಸೊ ಅದರಿಂದ ನಾವು ಇಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಬಟ್ ನಮಗೆ ನಿನ್ನೆ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಅವ್ರು ಹೇಳಿದ್ದು ಒಂದು 10:30 ಆಗಿ ಡಾಕ್ಟರ್ ಸಿಗ್ತಾರೆ ಅಂತ. ಬಟ್ ನಾವು ಆನ್ ಟೈಮ್ ಇದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ಲೈಕ್ ಅವ್ರು ಹೇಳಿದ್ದು ನಮಗೆ ಮಿಸ್ಕಮ್ಯುನಿಕೇಷನ್ ಆಗಿದೆ. ಸೊ ಡಾಕ್ಟರ್ ಇವಾಗ ಸಿಗಲ್ಲ ಅಂತ ಹೇಳಿದ್ರು. ಒಂದು 2:30 ಅಂತ ಹೇಳಿದ್ರು. ನಾವು ಇವಾಗ ಅಷ್ಟು ದೂರದಿಂದ ಇಲ್ಲಿ ತನಕ ಬಂದು 2:30 ತನಕ ವೆಯ್ಟ್ ಮಾಡಬೇಕು. ಏನೂ ಮಾಡೋಂಗಿಲ್ಲ. ಅದಕ್ಕೆ ಮುಂಚೆ ನೋಡಬೇಕು ಟೈಮ್ ಹೇಗೆ ಸ್ಪೆಂಡ್ ಮಾಡೋದಂತ ಗೊತ್ತಿಲ್ಲ. ಸೊ ಯಾವುದಾದ್ರೂ ಇಲ್ಲಿ ಪ್ಲೇಸಸ್ ಇದ್ದರೆ ಒಂದಷ್ಟು ಪ್ಲೇಸಸ್ಗಳನ್ನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಲ್ ಯಾವುದಾದ್ರೂ ಹೋಗಿ. ಇವಾಗ ಪಾಪ ನನ್ನ ಸಿಸ್ಟರ್ಗೆ ಹೇಗೆ ಅನ್ನಿಸ್ತಿದೆಯೋ ಏನೋ, ಪಾಪ ಸ್ಟ್ರೈನ್ ಆಗಿರುತ್ತೆ. ಲೆಟ್ ಮೀ ಸಿ ಡಾಕ್ಟರ್ ಎಷ್ಟು ಗಂಟೆಗೆ ಬರ್ತಾರೆ, ಏನು ಅನಾಮಲಿ ಸ್ಕ್ಯಾನಿಂಗಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ನೀವು ನನ್ನ ಸಿಸ್ಟರ್ ಅವ್ರ ಚಾನಲ್ನಲ್ಲಿ ಫಸ್ಟ್ ಟ್ರಿಮಿಸ್ಟರ್ ಬಗ್ಗೆ ಹೇಗಿತ್ತು ಏನು ಅಂತ ಎಲ್ಲ ಹೇಳಿದ್ದಾರೆ. ಸೊ ಲಿಶಿಕಾ ಪಟೇಲ್ ಚಾನಲ್ನಲ್ಲಿ ನೀವು ಅವರ ಎಕ್ಸ್ಪೀರಿಯನ್ಸ್ನ ನೋಡ್ಬೋದು. ಏನೇನು ತಗೊಳ್ತೀಯಾ ಇವಾಗ? ಅದೇ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ ಏನು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂತಂದರೆ, ಆ್ಯಕ್ಚುಲಿ ಸ್ಕ್ಯಾನಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸೊ ಅಷ್ಟು ತನಕ ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು 2:30 ಹೇಳಿದ್ದಾರೆ ಸ್ಕ್ಯಾನಿಂಗು. ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾಲಿಗೆ ಬಂದಿದ್ವಿ. ನೋಡಬೇಕು, ಏನಾದರೂ ತೊಗೊಳ್ಬೇಕು ಅನಿಸಿದ್ರೆ ಏನಾದರೂ ತೊಗೊಂಡು ಹೋಗೋಣ ಅಂತ. ಚಲೋ. ನಿನ್ಗೆ ಯಾವ್ದಾದ್ರು ಲೈಕ್ ಆಯ್ತಾ? ಲೈಕ್ ಆಯಿತು, ನೋಡೋಣ. ತೊಗೊಂಡಿದ್ದೀವಿ ಒಂದೆರಡು. ಲೆಟ್ ಮೀ ಸಿ. ಸೊ ನಾವಿವಾಗ ಫುಡ್ ಎಲ್ಲ ತಿಂದು ಲೈಕ್ ಹಾಸ್ಪಿಟಲಿಂದ ಹಾಸ್ಪಿಟಲಲ್ಲಿ ಲೇಟ್ ಆಗುತ್ತೆ ಅಂತ ಅಂದಿದ್ದಕ್ಕೆ ಇವಾಗ ಇಲ್ಲೇ ಮಾಲ್ಗೆ ಬಂದು ಸಿಟಿ ಸೆಂಟರ್ ಹತ್ರ. ಸೊ ಇಲ್ಲಿ ಬಂದು ಇವಾಗ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಇವಾಗ ಮತ್ತೆ ಇಲ್ಲಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಲೆಟ್ ಮಿ ಸಿ ಏನೇನೆಲ್ಲ ಶಾಪಿಂಗ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲ್ಸೋ ಬೇರೆ ಒಂದು ವಿಡಿಯೋನಲ್ಲಿ ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ವು ಅಂತ ತೋರಿಸ್ತೀನಿ, ಅಕಸ್ಮಾತ್ ಏನಾದರೂ ಶಾಪಿಂಗ್ ಮಾಡಿದ್ರೆ. ಸೊ ಲೆಟ್ ಸಿ ನನ್ನ ಸಿಸ್ಟರ್ಗೆ ಏನು ಇಷ್ಟ ಆಗುತ್ತೆ ಆ್ಯಂಡ್ ಅವರು ಏನು ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದೇ ಮಾಲ್ನಲ್ಲಿ ಒಂದಷ್ಟು ಆಕ್ಸೆಸರೀಸ್ ನೋಡೋಣ ಅಂತ ಬಂದು. ಆ್ಯಂಡ್ ಆಲ್ಸೋ ನನಗೆ ಇಲ್ಲಿ ಬಂದಾಗ ಈ ವಾಚ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸೊ ಇದೊಂದು ವಾಚ್ನ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೆ. ನೋಡೋಣ ಅದು ಯಾವಾಗ ತಗೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡಾದ್ಮೇಲೆ ಅಕ್ಕನ ಮನೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಹಾಸ್ಪಿಟಲಿಗೆ ತೋರಿಸಿ ಪಾಪ ಅವ್ರು ಲಿಟ್ರಲಿ ಪಾಪ ಬೇಜಾರು ಮಾಡ್ಕೊಳ್ತಾರೆ ಹೋಗಲಿಲ್ಲ ಅಂತಂದರೆ. ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಏನು ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀವಿ. ಸೊ ಅಲ್ಲೊಮ್ಮೆ ಆ ರಿಪೋರ್ಟ್ನೆಲ್ಲ ತೋರಿಸ್ಕೊಂಡು ಮತ್ತೆ ಇನ್ನೊಂದು ಸ್ಕ್ಯಾನ್ ನಾರ್ಮಲ್ ಜನರಲ್ ಚೆಕಪ್ ಥರ ಮಾಡ್ತಾರೆ, ಅದಕ್ಕೋಸ್ಕರ ಹೋಗಬೇಕು. ಲೆಟ್ ಮೀ ಸಿ. ಆದರೆ ನಾವು ಅಕ್ಕನ ಮನೆಗೆ ಹೋಗಿ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಅಕ್ಕನ ಮನೆಗೆ ಹೋಗಿ ಆಮೇಲೆ ಇನ್ನೇನು ನಮ್ಮದು ಜನರಲ್ ಚೆಕಪ್ ಏನಿರುತ್ತೆ ಅಲ್ಲಿಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಲೆಟ್ ಸಿ. ಹಲೋ, ಏನು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರೋದು? ಏನು ಯೋಚನೆ ಮಾಡ್ತಾ ಇರೋದು? ಹಾಂ, ಸ್ಕ್ಯಾನಿಂಗ್ ಆಗಲಿಲ್ಲ ಅಂತನಾ? ಹೌದಾ? ಹೇಗೆ ಅನ್ನಿಸ್ತು ನನ್ನ ಸ್ಕ್ಯಾನಿಂಗ್ ನೋಡಿಬಿಟ್ಟು? ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿ ಬೇಬಿ ಫೇಸು ಲಿಪ್ಸು ಅದೆಲ್ಲ ನೋಡೋದು ಖುಷಿ ಆಯಿತು ನನಗೆ. ಬಟ್ ನನಗೆ ಇಷ್ಟು ಚೆನ್ನಾಗಿ ಬಂದಿಲ್ಲ. ಯಾಕಂದರೆ ನಾನು 2D ಸ್ಕ್ಯಾನ್ ಆಗಿರುತ್ತೆ, ಚಿಕ್ಕ ಒಂದು 6 ಇಮೇಜಸ್ ಇದೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆ. ಓಕೆ ಆಗಿದೆ. ಬಟ್ ಇದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಕ್ಯಾನಿಂಗು, ಚೆನ್ನಾಗಿದೆ. ಹೌದಾ? ಸೊ ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ? ಇದು ಸೆಕೆಂಡ್ ಟೈಮ್ ವಿಸಿಟ್ ಅಲ್ವಾ? ಮದುವೆ ಆದಮೇಲೆ, ಮದುವೆಗೂ ಮುಂಚೆ ಅನ್ಸಲ್ಲ, ಇವಾಗ ಮದುವೆ ಆದಮೇಲೆ. ಖುಷಿ ಆಯ್ತಾ ಮಮ್ಮಿ ಸ್ಕ್ಯಾನಿಂಗ್ ನೋಡಿ? ಚೆನ್ನಾಗಿ ಕಾಣಿಸ್ತದಲ್ಲ ಪಾಪು? ಕೇಳೋಣ. ಹಲೋ, ಅಯ್ಯೋ ಹೇಗೆ ಅನ್ನಿಸ್ತು ಸ್ಕ್ಯಾನಿಂಗ್ ನೋಡಿಬಿಟ್ಟು? ಬಟರ್ಫ್ಲೈಸ್, ನನಗೆ ಎಷ್ಟು ಬಟರ್ಫ್ಲೈಸ್ ಹೊಡಿರಬೇಕು ಅಲ್ಲ?
ಏನು ಮಾಡ್ತದೆ? ಹೌದಾ? ಸೊ ಇದೆಲ್ಲ ಆದ್ಮೇಲೆ ಮತ್ತೆ ನಾವು ಇನ್ನೊಂದು ಹತ್ರ ಶಾಪಿಂಗ್ ಅಂತ ಹೋಗಿದ್ವು. ಹಲೋ, ಹಾಯ್. ಪಾಪ ಇಲ್ಲಿ ನನ್ನ ಸಿಸ್ಟರ್ಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಅವ್ಳು ವಿಡಿಯೋನ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಅಲ್ಲಿ ಅವಳದು ಸಹ ವಿಡಿಯೋ ಮಾಡಿದ್ವು. ಅದು ಇನ್ನೊಂದು ಚಾನಲ್ ಅಲ್ಲಿ ಬರುತ್ತೆ, ರಿಷಿಕಾ ಪಟೇಲ್ ಚಾನಲ್ ನಲ್ಲಿ ನೀವು ನೋಡಿ. ಹೆಂಗಿದೆ ಲೈಟಿಂಗ್ಸ್? ನನ್ನ ಮಾತ್ರ ಯಾರು ವಿಡಿಯೋ ಮಾಡ್ಕೊಡ್ತಾ ಇಲ್ಲ. ಯಾಕೆ ಸಪ್ಪ ಇದೆಯಾ? ಯಾಕಂತ? ಸೊಂಟ ನೋವ್ತಿದ್ಯಾ? ಲೈಟಿಂಗ್ಸ್ ಹೆಂಗಿದೆ? ನಿಮ್ದು ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಇವತ್ತು ತುಂಬಾನೇ ಹೆಕ್ಟಿಕ್ ಡೇ ಅಂತ ಹೇಳ್ಬೋದು. ನಂದು ಸಹ ಸ್ಕ್ಯಾನಿಂಗ್ ಆಗಿತ್ತೋ ಇಲ್ವೋ ಅಂತ ಅನ್ಕೊಂಡಿದೆ. ಫೈನಲಿ ನಂದು ಸಹ ಸ್ಕ್ಯಾನಿಂಗ್ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಆ್ಯಂಡ್ ಲಿತಿಕ್ಷಾ ಪಟೇಲ್ ಚಾನಲ್. Until my next video, please keep waiting. Take care. Love you all. Bye-bye.